ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಅಫ್ಜಲ್ಪುರದಲ್ಲಿ ಭೀಮಾ ನದಿ ಸಂಪೂರ್ಣ ಬರಿದಾಗಿರುವ ಹಿನ್ನೆಲೆಯಲ್ಲಿ ಉಜ್ಜನಿ ಹಾಗೂ ನಾರಾಯಣಪುರ ಜಲಾಶಯಗಳಿಂದ ತಕ್ಷಣ ನೀರು ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ಕಬ್ಬು ಬೆಳೆಗಾರರ ಐಕ್ಯ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಜುಲೈ 15ರಿಂದ ಅಂಬೇಡ್ಕರ್ ವೃತ್ತದಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಆರಂಭಿಸುತ್ತಿದೆ. ಭೀಮಾ ನದಿಯಲ್ಲಿ ನೀರಿನ ಕೊರತೆಯಿಂದ ಸುಮಾರು 70,000 ಎಕರೆ ಕಬ್ಬು ಬೆಳೆ ಹಾನಿಗೊಳಗಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಭೀಮಾ ನದಿಗೆ ಕೂಡಲೇ ನೀರು ಹರಿಸಬೇಕು, ಅಫಜಲ್ಪುರ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಹಾಗೂ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಮಂತ ಬಿರದಾರ್, ಗುರುಚಾಂದ ಕವಟೆ, ರಮೇಶ ಶೆಟ್ಟಿ, ಅಣ್ಣರಯಗೌಡ ಪಾಟೀಲ್, ಮೈಬೂಬ್ ನದಾಬ್, ಸಿಂಧು ಹುಲಿ, ಈರಣ್ಣ ಕಣ್ಣಿ, ಮಲ್ಲಣ್ಣ ರೊಡ್ಡಿಗಿ, ಗುರುಗೌಡ ಕೆರಕನಹಳ್ಳಿ, ಅರ್ಜುನ ಸೋಮಜಾಳ, ಶಿವಾನಂದ ಏರೂರ, ಧನರಾಜ ಕೈರಾಟ್, ಲತೀಫ್ ಪಟೇಲ್, ಭೀಮರಾವ್ ಗೌರ, ಬಾಬು ಪಟೇಲ್, ಲಕ್ಷ್ಮಣ್ ದುಂಕದಾರ್, ಮಲ್ಲಪ್ಪ ಬಿರದಾರ್, ಯಶವಂತ ಪಟೇದಾರ್, ಶಿವಲಿಂಗಪ್ಪ ಬೆಳಗುಂಪಿ, ಚಿದಾನಂದ ಮಿತ್ರೆ, ಪರಶುರಾಮ ಬಾಸಗಿ, ಶ್ರೀಶೈಲ ಬೆನ್ನೂರು ಸೇರಿದಂತೆ ಅನೇಕ ರೈತ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ರೈತರ ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಭೀಮಾ ನದಿಗೆ ನೀರು ಬಿಡುಗಡೆ ಮಾಡುವ ಕುರಿತು ಸರ್ಕಾರದ ನಿರ್ಧಾರ ಇದೀಗ ಅಫಜಲ್ಪುರದ ರೈತರ ಭವಿಷ್ಯವನ್ನು ನಿರ್ಧರಿಸಲಿದೆ. ಭೀಮಾ ನದಿಗೆ ತಕ್ಷಣ ನೀರು ಬಿಡಲೇಬೇಕು. ಭೀಮಾ ನದಿಗೆ ನೀರು ಬಿಡಲು ತಕ್ಷಣ ಬಿಡಲೇಬೇಕು. ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ಬೇಜವಾಬ್ದಾರಿ ಸರ್ಕಾರಕ್ಕೆ ಹೇಳಿದಿಕ್ಕಾರ, ರೈತರನ್ನು ಪರಿಗಣಿಸದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಎಲ್ಲಿಯವರೆಗೆ ಹೋರಾಟ? ಭೀಮಾ ನದಿಗೆ ತಕ್ಷಣ ನೀರು ಬಿಡಲೇಬೇಕು. ರೈತರ ಬಗ್ಗೆ ಕಾಳಜಿ ವಹಿಸಿದ ಸರ್ಕಾರಕ್ಕೆ ಹೇಳಿಕಾರ. ನಾವು 15ನೇ ತಾರೀಕು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುತ್ತಿದ್ದೀವಿ. ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ 1 ದಿವಸ 2 ದಿವಸ ನಾವು ನೋಡ್ತೀವಿ. ಮುಂದಿನ ದಿನಗಳದಾಗ ನೀವು ಈ 2 ದಿವಸನಾಗ ನಮ್ಮ ಭೀಮಾ ನದಿಗೆ ನೀರು ಬರಲಿಲ್ಲ ಅಂದ್ರೆ ಅಫಜಲ್ಪುರ್ ಸಂಪೂರ್ಣ ಬಂದ್ ಮಾಡ್ಲಿಕ್ಕೆ ನಾವು ತಯಾರು ಮಾಡ್ತೀವಿ ಅನ್ನೋಂಥದ್ದನ್ನು ನಿಮಗೆ ಎಚ್ಚರಿಕೆಗೊಳ್ಳುತ್ತೀವಿ. ತಕ್ಷಣ ಇವತ್ತು ಮಾನ್ಯ ತಹಸೀಲ್ದಾರ್ ಬಂದ ತಕ್ಷಣನೇ ಇವತ್ತು RC ಅವ್ರಿಗೆ ಮಾತಾಡಿ ನಮಗೆ ನೀರು ಬಿಡೋಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋಂಥದ್ದು. ಹಾಗಾಗಿ ನಾವು ಇದ್ರ ಬಗ್ಗೆ ಜಾಗೃತಿ ವಹಿಸಬೇಕು. ಮುಂದಿನ ದಿನಗಳದಾಗ ಇದೇ ರೀತಿ ಬೇಜವಾಬ್ದಾರಿ ಕೆಲಸ ಮಾಡಿದ್ರಂದ್ರೆ ನಾವು ಸಹಿಸ್ಕೊಂಬಂಗಿಲ್ಲ ಅನ್ನೋಂಥ ಎಚ್ಚರಿಕೆಯನ್ನು ಕೊಡುತ್ತಾ ಇವತ್ತೊಂದು ಮನವಿ ಪತ್ರವನ್ನು ಕೊಳ್ಳುತ್ತೀವಿ. ಬುಧವಾರ ದಿವಸ ನಿರಂತರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅನ್ನೋಂಥದ್ದನ್ನು ನಾವು ಹೇಳ್ತೀವಿ. ಭೀಮಾ ನದಿಗೆ ನೀರು ಬಿಡದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಭೀಮಾ ನದಿಗೆ ನೀರು ಬಿಡದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಜಲಾಶಯದಿಂದ ನೀರು ಬಿಡಲೇಬೇಕು. ನಾರಾಯಣಪುರ ಜಲಾಶಯದಿಂದ ಭೀಮಾ ನದಿಗೆ ನೀರು ಬಿಡಲೇಬೇಕು. ರೈತರ ಸಾಲ ಸಂಪೂರ್ಣ ಮನ್ನಾ ಆಗಲೇಬೇಕು. ಬರಗಾಲ ಕಲಬುರಗಿ ಜಿಲ್ಲಾ ಬರಗಾಲವೆಂದು ಘೋಷಣೆ ಆಗಲೇಬೇಕು. ಕಲಬುರಗಿ ಜಿಲ್ಲಾ ಬರಗಾಲ ಘೋಷಣೆ ಎಂದು ಆಗಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಕಬ್ಬಿಗೆ ಬೆಂಬಲ ಬೆಲೆ ಕೊಡಲೇಬೇಕು. ನೀರು ಹರಿಸಲೇಬೇಕು. ಕಬ್ಬಿಗೆ ಇವತ್ತು ಅಫಜಲ್ಪುರ ತಾಲೂಕಿನಲ್ಲಿ ನಮ್ಮ ರೈತ ಸಂಘದ ವತಿಯಿಂದ ಒಂದು ಸಭೆಯನ್ನು ಕರೆದಿದ್ದೆವು. ಆ ಒಂದು ಸಭೆಯ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಅಫಜಲ್ಪುರ ತಾಲೂಕಿನಲ್ಲಿ ಒಂದು ಕಡೆ ಭೀಮಾ ನದಿಗೆ ನೀರಿಲ್ಲ, ಇನ್ನೊಂದು ಕಡೆ ಮಳೆ ಇಲ್ಲದೆ ಅತ್ಯಂತ ರೈತ ಸಂಕಷ್ಟದಲ್ಲಿದ್ದಾನೆ, ಬರಗಾಲ ಬಿದ್ದಿದೆ. ಹಾಗಾಗಿ ನಾವು ಇವತ್ತು ತಹಶೀಲ್ದಾರ್ ಅವರ ಕಚೇರಿಗೆ ಬಂದಿರುವ ಉದ್ದೇಶ ಏನಂತ ಕೇಳಿದ್ರೆ,
ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೇವೆ ಇವತ್ತು. ಒಂದು ಬರಗಾಲ ಘೋಷಣೆ ಆಗಬೇಕು, ಒಂದು ಭೀಮಾ ನದಿಗೆ ನೀರು ಬಿಡಬೇಕು ಅನ್ನುವಂಥ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ನಾವೆಲ್ಲರೂ ಬರೀ ಸಾಂಕೇತಿಕವಾಗಿ ಒಂದೊಂದು ಹಳ್ಳಿಯಿಂದ ಇಬ್ಬಿಬ್ಬರು ಮಾತ್ರ ನಾವು ಕರೆಸಿ ಇವತ್ತು ಸಾಂಕೇತಿಕವಾಗಿ ಒಂದು ಮನವಿ ಪತ್ರ ಕೊಡಬೇಕು ಅಂತೇಳಿ ಬಂದಿದ್ದೀವಿ. ಏನಂತ ಕೇಳಿದ್ರೆ ಇವತ್ತು ಭೀಮಾ ನದಿಗೆ ನೀರಿಲ್ಲದೆ 70,000 ಎಕರೆ ಕಬ್ಬು ಇವತ್ತು ಕಡಿದು ರೈತ ಬಾಂಧಕ್ ಹಾಕುವಂಥ ಪರಿಸ್ಥಿತಿಗೆ ಇವತ್ತು ಬಂದಿದೆ. ಇದಕ್ಕೆ ಕಾರಣ ಏನಂತ ಕೇಳಿದ್ರೆ ಪ್ರಕೃತಿ ವಿಕೋಪ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ನಮ್ಮ ತಾಲೂಕಿನಲ್ಲಿರುವ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ತಾಲೂಕಿನ ದಂಡಾಧಿಕಾರಿಗಳು ಇದಕ್ಕೆ ನೇರ ಹೊಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಅವಕಾಶ ಇತ್ತು. ಕಳೆದ ವರ್ಷ ಏನು ಭೀಮಾ ನದಿ ಮಹಾಪೂರಾಗಿ ಹೋದಂಥ ಸಂದರ್ಭದಲ್ಲಿ ಇವತ್ತು 3.5 TMC ನೀರು ಹಿಡಿಬೇಕಾಗಿತ್ತು ಸೊನ್ನ ಬ್ಯಾರೇಜ. ಆದರೆ ಇವತ್ತು ಅದರ ಕೆಪಾಸಿಟಿ ಪ್ರಕಾರ ನೀರು ಹಿಡಿದೆ ಆ ಒಂದು ಮಳೆಗಾಲದಲ್ಲಿ ಪೋಲಾಗೋದಕ್ಕೆ ಬಿಟ್ಟು ಇವತ್ತು ನೀರಿಲ್ಲದೆ ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿಸುವುದಕ್ಕೆ ಕಾರಣ ಏನಂತ ಕೇಳಿದ್ರೆ ಈ ತಾಲೂಕಿನ ಬೇಜವಾಬ್ದಾರಿ ಸರ್ಕಾರ ಮತ್ತು ಅಧಿಕಾರಿಗಳೇ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಒಂದು ವೇಳೆ ನಾವು ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ, ನಾಳೆ ಏನು ಬುಧವಾರ ದಿನ ನಾಳೆ ನಾವು ಧರಣಿ ಹಾಕೋಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇವತ್ತು 15ನೇ ತಾರೀಕಿಗೆ ನಿರಂತರವಾಗಿ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಕಾರಣ ಏನಂತ ಕೇಳಿದ್ರೆ ಭೀಮಾ ನದಿಗೆ ನೀರು ಹರಿಸಬೇಕು, ಒಂದು ಬರಗಾಲ ಘೋಷಣೆ ಆಗಬೇಕು ಮತ್ತು ಬರಗಾಲ ಘೋಷಣೆ ಆಗಿ ಬಿಟ್ಟರೆ ಸಾರೋದಿಲ್ಲ, ಪರಿಹಾರ ಕೊಡಬೇಕು ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀವಿ. ಪ್ರತಿ ಎಕರೆಗೆ 50,000 ರೂಪಾಯಿ ಏನು ಮೇಲಡಿ ಇದ್ದಂಥ ರೈತರಿಗೆ ಕೊಡಬೇಕು. ಕಬ್ಬು ಬೆಳೆಗಾರರಿಗೆ ಪ್ರತಿ ಎಕರೆಗೆ 70,000 ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ನಾವು ಲಾಭವನ್ನ ಕೇಳ್ತಾ ಇಲ್ಲ. ಪ್ರತಿ ಎಕರೆಗೆ 50,000 ರೂಪಾಯಿ ನಾವು ಖರ್ಚನ್ನ ಮಾಡಿದ್ದೀವಿ. ಆ ಖರ್ಚನ್ನ ಕೇಳ್ತಾ ಇದ್ದೀವಿ. ಇವತ್ತು ನಮಗೆ ಇವತ್ತು ಮಳೆ ಇಲ್ಲದೆ ಭೀಮಾ ನದಿಯಲ್ಲಿ ನೀರಿಲ್ಲದೆ ಸಂಪೂರ್ಣವಾಗಿ ನಮ್ಮ ಕಬ್ಬನ್ನ ಕಡಿದು ಇವತ್ತು ಬಾಂಧಕ್ ಹಾಕುವಂತ ಪರಿಸ್ಥಿತಿ ಬಂದಿದೆ. ನಮಗೆ ಪರಿಹಾರವನ್ನು ಹಾಕಿದಂತ ಖರ್ಚನ್ನ ಕೇಳ್ತಾ ಇದ್ದೀವಿ, ಹೊರತಾಗಿ ಲಾಭನ ಕೇಳ್ತಾ ಇಲ್ಲ. ನಾವು ನಾಳೆ 15ನೇ ತಾರೀಕಿನಂದು ನಿರಂತರವಾಗಿ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ. ನಾವು ನಿರಂತರವಾಗಿ ನಾವು ನಿಮ್ಮ ಮನಸ್ಸಿಗೆ ಬಂದಷ್ಟು ದಿನ ಕುಂದ್ರಲಿ ಅಂತೇಳಿ ನೀವು ಬೇಜವಾಬ್ದಾರಿತನದಿಂದ ಮಾಡಿದ್ರೆ ನಾವು ಹಿಂದಕ್ಕೆ ತಗೊಳ್ಳೋದಿಲ್ಲ. ನಾವು 4 ದಿನ ನೋಡ್ತೀವಿ, 5 ದಿನ ನೋಡ್ತೀವಿ. ಸೋಮವಾರ ದಿನ ಸಂಪೂರ್ಣವಾಗಿ ತಾಲೂಕವನ್ನ ಬಂದ್ ಮಾಡಿ ಹೋರಾಟವನ್ನ ಮಾಡ್ತೀವಿ. ಭೀಮಾ ನದಿಗೆ ನೀರು ಬಿಡುವವರೆಗೆ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನ ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ. ಬರಗಾಲ ಘೋಷಣೆ ಆಗುವವರೆಗೆ ನಾವು ಹೋರಾಟವನ್ನ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ಇದು ಬರೀ ಸಿಂಪಲ್ ಆಗಿ ನಾವು ಇಲ್ಲಿ ಬರೀ ಸಾಂಕೇತಿಕವಾಗಿ 50 ಜನ ಸೇರಿದ್ದೀವಿ. ಈ ಸಲ 10,000 ಜನ ಸೇರಿ ನಾವು ಹೋರಾಟವನ್ನ ಮಾಡಿ ಅಫಜಲ್ಪುರ ತಾಲೂಕವನ್ನ ಬಂದ್ ಮಾಡ್ತೀವಿ. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಭೀಮಾ ನದಿಗೆ ನೀರು ಬಿಡಬೇಕು, ಒಂದು ಬರಗಾಲ ಘೋಷಣೆ ಮಾಡಬೇಕು, ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು. ನಾವು ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ವಿಪತ್ತಿನ ಹಣವನ್ನ ನೀವು ಯಾವುದಕ್ಕೆ ಬಳಕೆಯನ್ನ ಮಾಡ್ತೀರಿ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ವಿಪತ್ತಿಗೆ ಬಳಸುವಂತ ಹಣವನ್ನ ನಮ್ಮ ರೈತರಿಗೆ ಯಾಕೆ ಕೊಡೋದಕ್ಕೆ ನೀವು ಮುಂದಾಗ್ತಾ ಇಲ್ಲ? ಪ್ರತಿ ಎಕರೆಗೆ 50,000 ರೂಪಾಯಿ ಆ ವಿಪತ್ತಿನ ಹಣದ ಮುಖಾಂತರ ನಮಗೆ ರೈತರಿಗೆ ಪರಿಹಾರವನ್ನು ಕೊಡುವಂತ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ. ಎಚ್ಚರಿಕೆಯನ್ನ ಕೊಡಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ.